ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಗೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಮಜ್ಜಿಗೆ ಹುಳಿ ರೆಸಿಪಿನ ಶೂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮಲ್ಲಿ ಮಜ್ಜಿಗೆ ಹುಳಿ. ಸೊ ಆ ರೆಸಿಪಿಗೆ ಏನೇನು ಬೇಕು ಅನ್ನೋದೆಲ್ಲ ಕ್ವಿಕ್ಕಾಗಿ ನೋಡಿ ಒಂದು ಪ್ರಾಣಿ ವ್ಲಾಗ್ ಆಗಿ ಮಾಡೋಣ ಬನ್ನಿ. ಹಾಗೆ ನಿಮ್ಗೆ ಯಾರಿಗೂ ಮಸಾಲ ಮನೆ ಪ್ರಾಡಕ್ಟ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಬೋದು. ನಾನೆಲ್ಲ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಪ್ರಾಡಕ್ಟ್ಸ್ ಬೇಕಾದರೂ ಕೂಡ ನಿಮ್ಮ ಒಂದು ಪ್ಲೇಸ್ಗೆ ನಾವು ಶಿಫ್ಟ್ ಮಾಡ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸು, ಇಮೇಲ್ ID, ಇನ್ಸ್ಟಾಗ್ರಾಮ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಸೊ ಇಷ್ಟು ಕುಂಬಳಕಾಯಿನ ತೊಗೊಂಡಿದ್ದೀವಿ. ಸೊ ನಾವು ಆ್ಯಕ್ಚುಲಿ ಒಂದು ಕುಂಬಳಕಾಯಿನ ಲೆಕ್ಕ ಹಾಕಿಸಿ ತಂದಾಗ ಅದು 2.5 kg ಅಷ್ಟಿತ್ತು. ಸೊ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅರ್ಧ ಕುಂಬಳಕಾಯಿ ಉಪಯೋಗಿಸಿದ್ವಿ. ಸೊ 1 kg ಕುಂಬಳಕಾಯಿಗೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂದರೆ 1 ಸ್ಪೂನ್ ಅಕ್ಕಿ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆ ಹಿಂಗೆ ಜಸ್ಟ್ ಸುಮ್ಮನೆ ಒಂದು ಇಡಿಯಷ್ಟು ಕಡಲೆಬೇಳೆನ ಹಾಕಿ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಅಷ್ಟು ನೆನೆಸ್ಕೊಂಡಿದ್ದೀವಿ. ನೆನೆಸಿ ನೀರೆಲ್ಲ ತೆಗ್ದಿರೋ ಅಂತಹದ್ದು. ಸೊ ಇದು ಮೇನ್ ಮಜ್ಜಿಗೆ ಹುಳಿಗೆ ಟೇಸ್ಟ್ ಕೊಡೋ ಅಂತಹದ್ದು. ಇದನ್ನೆಲ್ಲ ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಏನೇನು ಬ್ಲೆಂಡ್ ಮಾಡ್ಕೋತೀವಪ್ಪ ಅಂತಂದರೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾವಿಲ್ಲೊಂದು 6 ತೊಗೊಂಡಿದ್ದೀವಿ. ಆ್ಯಂಡ್ ಒಂದು ಫುಲ್ ಇಡಿಯಷ್ಟು ಕೊಕೊನೆಟ್ನ ತೊಗೊಂಡಿದ್ದೀವಿ, ಗ್ರೇಟೆಡ್ ಕೊಕೊನೆಟ್. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 2 ತೊಗೊಂಡಿದ್ದಾರೆ. ಇಫ್ ರಿಕ್ವೈರ್ಡ್ ಹಾಕೋಬಹುದು, ಇಲ್ಲಾಂದ್ರೆ ಇದು ಕೂಡ ಆಪ್ಷನಲ್, ಬೇಡ ಅಂತ ಬಿಟ್ಬಿಡ್ಬೋದು. ಆ್ಯಂಡ್ ಸ್ವಲ್ಪ ಶುಂಠಿ, ಇದು 1 ಇಂಚಷ್ಟು ಶುಂಠಿನ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಹಿಂಗೆ ಹಾಕೊಂಡು ರುಬ್ಕೊಳ್ಳೋಣ. ಸೊ ಈಗ ಬ್ಲೆಂಡ್ ಮಾಡೋಕ್ಕೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಒಂದೊಂದನ್ನೇ. ಇದು ಚೆನ್ನಾಗಿ ನೆಂದಿದ್ರೆ ಮಾತ್ರನೇ ನೀಟಾಗಿ ಬ್ಲೆಂಡ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ನೀವು ಬೆಳಿಗ್ಗೆ ಟಿಫನ್ ಮಾಡ್ತಿರಲ್ಲ ಆ ಟೈಮಲ್ಲೇ ನೆನೆ ಹಾಕ್ಬಿಡಿ. ಸೊ ದಟ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾದ್ರೆ ನೀಟಾಗಿ ಬೆಂದಿರುತ್ತೆ. ನಾವು 6 ಹಸಿಮೆಣಸಿನ್ಕಾಯಿನ ಹಾಕಿದ್ದೀವಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಬೆಳ್ಳುಳ್ಳಿ ಈಸ್ ಆಪ್ಷನಲ್ ಆ್ಯಸ್ ಐ ಟೋಲ್ಡ್. ಶುಂಠಿ ಫಸ್ಟು ಇದನ್ನು ರುಬ್ಕೊಳ್ಳೋಣ, ಆಮೇಲೆ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ತರ್ತರಿಯಾಗಿ ರುಬ್ಬಬೇಕು. ಆಮೇಲೆ ನೆಕ್ಸ್ಟ್ ಮಿಕ್ಕಿದನ್ನ ಹಾಕಿ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡೋಣ. ಸೊ ಈ ಥರ ತರ್ತರಿಯಾಗಿ ನಾವು ರುಬ್ಕೊಂಡಿದ್ರೆ ಸಾಕು. ಸೊ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿನ ಹಾಕೊಳ್ಳೋಣ. ಫಸ್ಟಲ್ಲಿ ನಾವು ಹಾಗೆ ತರ್ತರಿಯಾಗಿ ಪುಡಿ ರುಬ್ಕೊಂಡಿದ್ವಿ. ಈಗ ಇವೆರಡು ಹಾಕಿದ್ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಹಾಕಿ ಒಂದು 1/2 ಟೀ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀವಿ. ತುಂಬ ಜಾಸ್ತಿನೂ ಬೇಡ. ಈ ಥರ ಫೈನ್ ಚಟ್ನಿ ಥರ ಆದರೆ ಸಾಕು. ಬೇಕಿರೋ ಇಂಗ್ರೀಡಿಯೆಂಟ್ಸ್ನ ಮತ್ತೆ ನೋಡೋಣ. ಕರ್ಬೇವಿನ ಸೊಪ್ಪು ನಾವಿಲ್ಲಿ 1 kg ಅಷ್ಟು ಕಟ್ ಮಾಡಿರೋ ಪೀಸಸ್ ಕುಂಬಳಕಾಯಿನ, ಬೂದುಗುಂಬಳಕಾಯಿನ ತೊಗೊಂಡಿದ್ದೀವಿ. ಒಗ್ಗರಣೆಗೆ ಬೇಕಿರೋದು ಸಾಸಿವೆ ಆ್ಯಂಡ್ ಜೀರಿಗೆ, ಹಿಂಗು, ಮಜ್ಜಿಗೆ. ಇದು ಆಲ್ಮೋಸ್ಟ್ ದೊಡ್ಡದು ಗ್ಲಾಸ್ ಅಷ್ಟು, 1.5 ಗ್ಲಾಸ್ ಅಷ್ಟು ಮಜ್ಜಿಗೆ ಇದೆ ಇಲ್ಲಿ. ಆ್ಯಂಡ್ ಅದೇ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದಕ್ಕೆ ಏನೇನು ಬೇಕು ಅಂತ ಆಲ್ರೆಡಿ ನೋಡಿದ್ರಿ, ಆ ಪೇಸ್ಟ್. ಸೊ ಇದಿಷ್ಟು ಇದ್ರೆ ಸಾಕು, ಮಜ್ಜಿಗೆ ಹುಳಿನ ರೆಡಿ ಮಾಡ್ಬೋದು. ಫ್ರೈ ಮಾಡ್ಕೊಳ್ಳೋಕೆ ನಾವು ಒಂಚೂರು ಎಣ್ಣೆನ ಹಾಕೊಳ್ಳೋಣ. ಸೊ ಎಣ್ಣೆ ಕಾದಿದೆ, ಈಗ ಸಾಸಿವೆ ಹಾಕೊಳ್ಳೋಣ. ಚಿಟಪಟ 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 ಅಂತಿರುವಾಗ ಜೀರಿಗೆನೂ ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಅದೆಲ್ಲ ಸಿಡಿತಾ ಇದೆ. ಸೊ ಇದಕ್ಕೆ ಇವಾಗ ಕುಂಬಳಕಾಯಿನ ಹಾಕೊಳ್ಳೋಣ. ಹಂಗೆ ತಳ್ಳು. ಕುಂಬಳಕಾಯಿದಲ್ಲಿ ಚೆನ್ನಾಗಿ ಫ್ರೈ ಆಗಿ ಬಾಯ್ಲ್ ಆಗಿ ಬೇಯಬೇಕು. ಆ ಥರ ಫ್ರೈ ಮಾಡ್ಕೊಳ್ಳೋಣ. ಎಸ್, ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ತುಂಬ ಜಾಸ್ತಿ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಪೀಸಸ್ ದೊಡ್ಡದಾಗಿರೋದ್ರಿಂದ ನೀಟಾಗಿ ಕಲೆ ಹಾಕಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗುತ್ತೆ.
ಆಮೇಲಿಂದ ಈಸಿಯಾಗುತ್ತೆ. ಸೊ ನಾವು ರುಬ್ಬೋದಕ್ಕೆ ಆಲ್ರೆಡಿ ಹಿಂಗನ್ನ ಹಾಕೊಂಡಿದ್ವಿ. ಸೊ ಈಗ ಮತ್ತೆ ಹಿಂಗನ್ನ ಈಗಲೂ ಹಾಕೋಬೇಕು, ತುಂಬ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಒಂದ್ಸತಿ ಕಲೆ ಹಾಕ್ಬೇಕು. ಇದೊಂದು ಸ್ವಲ್ಪ ಬಾಯ್ಲ್ ಆಗಿ ಅಥವಾ ಬೇಯೋದಕ್ಕೆ ಒಂಚೂರು ನೀರು ಹಾಕೊಳ್ಳೋಣಂತೆ. ಒಂದು ನಾರ್ಮಲ್ ಟೀ ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ. ಅದು ಚೆನ್ನಾಗಿ ಕುದ್ದು ಬಾಯ್ಲ್ ಆಗಬೇಕು. ಈ ಓಳ್ಗಳೆಲ್ಲ ಬೇಯಬೇಕು. ಸ್ವಲ್ಪ ಉಪ್ಪನ್ನ ಹಾಕೋಣ. ಮಮ್ಮಿ ಇಲ್ಲಿ ಕಲ್ಲುಪ್ಪೆ ಯೂಶಲಿ ಉಪಯೋಗಿಸೋದು. ಸೊ ಕಲ್ಲುಪ್ಪು ಹಾಕೋಣ. ಸಾಕ ಮಮ್ಮಿ? ಸೊ ಇದು ಚೆನ್ನಾಗಿ ಕುದಿಬೇಕು. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಿ. ಅದು ಬೇಗ ಬೇಯುತ್ತೆ ಕೂಡ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೊಳ್ಳಿ. ಆ್ಯಂಡ್ ಓಳುಗಳೆಲ್ಲ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಈ ಥರ ಯಾವುದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ನೀವು ಅದು ಹಬೆಲ್ ಚೆನ್ನಾಗಿ ಬೇಗ ಬೇಯುತ್ತೆ. ಸೊ ಒಂದು 4 to 5 minutes ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಟರೆ ಅದು ಚೆನ್ನಾಗೆ ಬಾಯ್ಲ್ ಆಗಿರುತ್ತೆ, ಬೆಂದಿರುತ್ತೆ ಓಳುಗಳೆಲ್ಲ. ಸೊ ಫಸ್ಟಲ್ಲಿ ಕಲೆ ಹಾಕೋಕ್ಕೂ ಇವಾಗ ಕಲೆ ಹಾಕೋಕ್ಕೂ ನೀವು ಈಸಿಯಾಗಿ ಕಲೆ ಹಾಕ್ಬೋದು ನೋಡಿ. ಫಸ್ಟಲ್ಲಿ ಅಂಟ್ಕೋತಿದ್ರೆ ಏನು ಅಂಟ್ಕೊಳ್ಳಲ್ಲ, ಬಿಕಾಸ್ ಎಲ್ಲ ಸಾಫ್ಟಾಗಿ ಬೆಂದೋಗಿರುತ್ತೆ. ಸೊ ಅವಾಗಲೇ ಮಜ್ಜಿಗೆ ತೆಗೆದಿಟ್ಕೊಂಡಿದ್ವಿ ಅಲ್ಲ ನಾವು, ಆ ಮಜ್ಜಿಗೆನೂ ಕೂಡ ಇದ್ರೊಳಗೆ ಹಾಕೋದು. ಸೊ ಮಜ್ಜಿಗೆ ಹಾಕಿ ಅದರಲ್ಲೂ 1 ನಿಮಿಷದಷ್ಟು ಬಾಯ್ಲ್ ಆಗೋಕ್ಕೆ ಬಿಡಿ. ಸೊ ಇವಾಗ ಇದು ಬಾಯ್ಲ್ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಸೊ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣಂತೆ. ಸೊ ಈಗ ಒಂಚೂರು ಕಲೆ ಹಾಕೋಣ. ನಿಮ್ಗೆ ಇನ್ನೊಂಚೂರು ತೆಳುವಾಗಿ ಬೇಕು ಅಂದರೆ ಇನ್ನೊಂಚೂರು ನೀರು ಹಾಕೋಬೋದು. ಎಸ್, ಅಥೆಂಟಿಕ್ ಸ್ಟೈಲ್ ಆಫ್ ಮಜ್ಜಿಗೆ ಹುಳಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಸೊ ಈಗ ನಾವು ಖಾರ ಎಲ್ಲ ಹಾಕಾದ್ಮೇಲೆ ಮಿನಿಮಮ್ ಅಂದ್ರೂ ಒಂದು 5 minutes ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಅವಾಗ ಏನಾದ್ರು ಹಸಿ ವಾಸನೆ ಏನಾದರೂ ಇದ್ದರೆ ನಾವು ಖಾರ ರುಬ್ಕೊಂಡಿರೋದ್ರಲ್ಲಿ ಅದೆಲ್ಲ ಹೋಗುತ್ತೆ. ಸೊ ಒಂದು 5 minutes ಒಂದು ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಲೋನೂ ಅಲ್ಲ ತುಂಬ ಹೈಯೂ ಅಲ್ಲ ಅನ್ನೋ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡೋಣ. ಅದಾದಮೇಲೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೊ ಈ ಒಂದು ಮಜ್ಜಿಗೆ ಹುಳಿಗೆ ಒಂದು ತುಂಬ ಚೆನ್ನಾಗಿ ಫ್ಲೇವರ್ ಆಗಿ ಟೇಸ್ಟ್ ಕೊಡೋದು ಇನ್ನೊಂದೇನಪ್ಪ ಅಂತಂದರೆ ಈ ಬಾಳ್ಕ ಮೆಣಸಿನ್ಕಾಯಿ. ಸೊ ಇದು ಒಂದು ಮಸಾಲ ಮನೆದು. ಸೊ ಇದು ಸಮ್ಮರಲ್ಲಿ ಮಾತ್ರನೇ, ಬಿಕಾಸ್ ಎವ್ರಿ ಟೈಮ್ ಸ್ಟಾಕ್ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಇದು. ಸೊ ಹಾಗಾಗಿ ಸಮ್ಮರಲ್ಲಿ ಮಾತ್ರ ಇದಿರುತ್ತೆ. ಯಾರ್ಯಾರಿಗೆ ಬೇಕೋ ಆರ್ಡರ್ ಮಾಡ್ಕೋಬೋದು. ಇದು ನಮ್ಮನೆಗೀಗ ಫ್ರೈ ಮಾಡಲಿಕ್ಕೆ ಮಜ್ಜಿಗೆ ಹುಳಿ ಜೊತೆಗೆ ಸಖತ್ತಾಗಿರುತ್ತೆ. ಆ್ಯಂಡ್ ಇದು ಸೊಪ್ಪಿನ ಸಾರಿಗೆ, ರಸಮ್ಗೆ ಎಲ್ಲ ಇದರಲ್ಲೇ ಒಂದು ಅನ್ನನೂ ಕೂಡ ಕಲಿಸ್ತೀವಿ ಆ್ಯಕ್ಚುಲಿ ನಾವು. ಅದು ನೆಕ್ಸ್ಟ್ ಯಾವಾಗ ಒಂದು ರೆಸಿಪಿನ ತೋರಿಸ್ತೀನಿ ನಾನು. ಸೊ ನಮ್ಮ ಮಸಾಲ ಮನೆ ಬಾಳ್ಕ ಮಜ್ಜಿಗೆ ಮೆಣಸಿನ್ಕಾಯಿನ ಕೂಡ ಕರೆದುಬಿಟ್ಟು ನಾವು ಮಜ್ಜಿಗೆ ಹುಳಿ ಜೊತೆ ತಿನ್ನೋಣ ಬನ್ನಿ. ನಿಮಗೆ ಯಾರಿಗಾನ ಬೇಕು ಅಂದರೂ ಕೂಡ ಆರ್ಡರ್ ಮಾಡ್ಕೊಳ್ಳಿ. ಸೊ ಆರ್ಡರ್ ಡೀಟೇಲ್ಸ್ನ ನಾನು ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ವಿಸಿಟಿಂಗ್ ಕಾರ್ಡು ಆ್ಯಂಡ್ ಡೀಟೇಲ್ಸ್ ಎಲ್ಲ ಕೂಡ ಹಾಕ್ತೀನಿ, ನಾನು ನೋಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಅದು ಆ್ಯಕ್ಚುಲಿ. ಆ್ಯಂಡ್ ಸ್ವಲ್ಪ ನಿಮಗೆ ಕುದ್ದಂಗೆ ಇದು ಸ್ವಲ್ಪ ತಿಕ್ಕು ಕೂಡ ಆಗುತ್ತೆ ಆ್ಯಕ್ಚುಲಿ. ತುಂಬ ತೆಳುವಿನ ಒಂಚೂರು ತಿಕ್ನೆಸ್ ಕೂಡ ಆಗಿರುತ್ತೆ. ಸೊ ಈಗ ನಾವು ಸ್ಟವ್ನ ಆಫ್ ಮಾಡೋಣ. ಎಣ್ಣೆಯಲ್ಲಿ ಜಸ್ಟ್ ಫ್ರೈ ಮಾಡುವಂಥದ್ದು ಅಷ್ಟೇ. ಇದನ್ನು ನೀವು ಶಾಲೋ ಫ್ರೈ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಇದು ಬಂದು ಬಾಳ್ಕ ಮೆಣಸಿನ್ಕಾಯಿ ಅಂತಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಸಹ ಹೇಳ್ತಾರೆ. ಸೊ ಇದು ಕೂಡ ಮಸಾಲ ಮನೆಯಲ್ಲಿ ಅವೈಲಬಲ್ ಇದೆ. ಇಫ್ ನಿಮ್ಗೇನಾದರೂ ಬೇಕು ಅಂತ ಅಂದರೆ ನೀವು ಆರ್ಡರ್ ಮಾಡ್ಕೋಬೋದು. ಊಟ ಮಾಡೋಣ ಬನ್ನಿ ಈಗ. ಸೊ ಇಲ್ಲಿ ಬಿಸಿ ಬಿಸಿ ಅನ್ನ ಇದೆ, ಅನ್ನನ ಹಾಕೊಳ್ಳೋಣ. ಸೊ ಇದು ದಿಢೀರಾಗಿ ಮಾಡೋ ತೋತಪುರಿ ಮಾವಿನಕಾಯಿ ಉಪ್ಪಿನಕಾಯಿ ಅದು. ಇವಾಗ ಅನ್ನಕ್ಕೆ ನಾವು ಮಾಡಿರುವಂತಹ ಮಜ್ಜಿಗೆ ಹುಳಿನ ಹಾಕೊಳ್ಳೋಣ. ಎಸ್, ಇರೋದು ಹೋಳು ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಜಾಸ್ತಿ ಹಾಕ್ಕೊತಾ ಇದ್ದೀನಿ.